ಏನು ಯಾರು ನೋಡಿ, CP ಯೋಗೇಶ್ ಒಬ್ಬ ಕಲಾಕಾರ ಅಲ್ವಾ, ಕಲಾಕಾರ, ಕಲಾಪುರುಷ, ಯೋಗ ಪುರುಷ. ಚುನಾವಣೆ ಆಗೋದ್ಮೇಲೆ ಯಾತಕ್ಕೆ ಹಿಂಗೆ ಮಾತಾಡ್ತೆ, ಅದರಲ್ಲಿ ಏನೋ ಟ್ರಿಕ್ಸ್ ಇರಬೇಕು. ನಾನು ಅವ್ರನ್ನ ಮಾತಾಡ್ತಕ್ಕಂಥದ್ದು ಎಲ್ಲ ಕೂಡ ಗಮನಿಸಿದ್ದೇನೆ. ಬಟ್ ವಾಸ್ತವಾಂಶ ಹೇಳೋನು ಅಂತ ಕಾಣ್ತದೆ. ಬಟ್ ನನ್ನ ಲೆಕ್ಕದಲ್ಲಿ ಯೋಗೇಶ್ ಒಬ್ಬ ಕಲಾಪುರುಷ, ಕಲಾಕಾರ. ಆ ದೃಷ್ಟಿಯಿಂದ ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. 23ನೇ ತಾರೀಕು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು. 100% ಸೋಲೋ ಕ್ವಶನ್ ಇಲ್ಲ. 100% ಯೋಗೀಶ್ ರವರು ಅಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಕೆಲಸಗಳು ಅವನ್ನ ಕೈ ಹಿಡಿತದೆ. ಜಮೀರ್ ಹೇಳಿರ್ತಕ್ಕಂಥದ್ದು ಕೆಲವರಿಗೆ ಅಸಮಾಧಾನ ಇರ್ಬೋದು, ಬಟ್ ಯಾರಿಗೂ ಕೂಡ ಅದು ಜಮೀರ್ ಹೇಳ್ದ ಅಂತಕ್ಕಂಥದ್ದು ಭಾವನೆನೂ ಕೂಡ ಅಲ್ಲಿ 100% ಎಫೆಕ್ಟ್. ನಮ್ಮ ಹೋಬಳಿನೇ ಮೆಜಾರಿಟಿ ಬರ್ತದೆ. ಯಾರು ನೋಡಿ, ಜಮೀರು ಎಲೆಕ್ಷನ್ ಟೈಮ್ನಲ್ಲಿ ಹೇಳ್ತಕ್ಕಂಥದ್ದು ಅಲ್ಲ, ವೈಯಕ್ತಿಕವಾಗಿ ಮಾತನಾಡಿರ್ಬೋದು. ಅವರವರ ಫ್ರೆಂಡ್ಶಿಪ್ ಹುಟ್ಟಾದ್ಮೇಲೆ ಯಾವತ್ತೂ ಕೂಡ ಈ ವರ್ಡನ್ನ ಜಮೀರ್ ಹೇಳಿರಲಿಲ್ಲ. ಎಲೆಕ್ಷನ್ ದಿವಸನೇ ಹೇಳ್ಬೇಕಾಗಿತ್ತಾ? ಎಲೆಕ್ಷನ್ ದಿವಸನೇ ಹೇಳ್ಬೇಕಾಯ್ತಾ ಜಮೀರ್ ಅವರು? ಅದರಿಂದ ಜಮೀರ್ ಇಲ್ಲ, ನೋ ಕ್ವಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅವರು ಬಹಳ ಕಳಸ ಕಂಠಸ್ಯ ದೋಸ್ತುಗಳು. ಇವ್ರದ್ದು ಅವ್ರಿಗೆ ಗೊತ್ತಿದೆ, ಅವ್ರದ್ದು ಇವ್ರಿಗೆ ಗೊತ್ತಿದೆ. ಬಟ್ ಆದರೂ ಚುನಾವಣೆ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಒಬ್ಬ ಕ್ಯಾಬಿನೆಟ್ ಸೀನಿಯರ್ ಮಂತ್ರಿಯಾಗಿ ಯೋಚನೆ ಮಾಡಬೇಕಾಗ್ತದೆ. ಒಂದು ವರ್ಡ್ ಸಾರ್ವಜನಿಕರಿಗೆ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗ್ತದೆ ಅದನ್ನೇ ಯೋಗೀಶನು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದ ಈಗ ಆಗೋಗಿದೆ ಅವರ ಕಳಸ ಕಂಠಸ್ಯದಲ್ಲಿ. ಮುಂದೆನಾದರೂ ಅಟ್ಲೀಸ್ಟ್ ಜಮೀರ್ ಅವರು ಯಾರ ಬಗ್ಗೆ ಮಾತನಾಡುವಾಗ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.